ನಮಸ್ತೆ ಎಲ್ಲರಿಗೂ. ಆಗಲೇ ನೀವು ಟೈಟ್ರೇಷನ್ ಬಗ್ಗೆ ನೋಡಿದ್ರಿ ಪಿ ಯು ಸಿ ಸೆಕೆಂಡ್ ಇಯರ್ದು. ಈಗ ದ್ವಿತೀಯ ಪಿ ಯು ಸಿದು ಏನಿದೆ ಅಂತಂದರೆ ಸಾಲ್ಟ್ ಅನಾಲಿಸಿಸ್. ಸಾಲ್ಟ್ ಅನಾಲಿಸಿಸ್ದೊಳಗೆ ಟೋಟಲ್ 10 ಮಾರ್ಕ್ಸ್ ಇದೆ. ಈ ಸಾಲ್ಟ್ ಅನಾಲಿಸಿಸ್ ಯಾವ ರೀತಿಯ ಮಾಡಬೇಕು ಅಂದರೆ ಸಿಸ್ಟಮೆಟಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಫ್ ಸಿಂಪಲ್ ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್. ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್ದೊಳಗೆ ಅವನ್ನ ಅನಾಲಿಸಿಸ್ ಮಾಡಬೇಕು. ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅಂತಂದರೆ ಇಲ್ಲೊಂದು ಚಾರ್ಟ್ ಇದೆ. ಈ ಚಾರ್ಟ್ ಪ್ರಕಾರ ನಾವು ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಥರ ನಾವು ಏನು ಮಾಡಬೇಕು, ಚಾರ್ಟನ್ನು ರೆಡಿ ಮಾಡ್ಕೊಂಡು ನಾವು ಸಾಲ್ಟನ್ನು ಏನು ಮಾಡಬೇಕು, ಡಿಟೆಕ್ಟ್ ಮಾಡಬೇಕು. ಆ ಸಾಲ್ಟ್ದೊಳಗೆ ಡಿಟೆಕ್ಟ್ದೊಳಗೆ ಮಾಡಬೇಕಾದ್ರೆ ಒಂದು ಸಾಲ್ಟ್ ಇದೆ ಅಂತಂದರೆ ಅದರೊಳಗೆ ಆ್ಯಸಿಡ್ ರೆಡಿಕಲ್ಲು ಮತ್ತು ಬೇಸಿಕ್ ರೆಡಿಕಲ್ನ ನಾವು ಏನು ಮಾಡಬೇಕು, ಡಿಟೆಕ್ಟ್ ಮಾಡಬೇಕು ಅಥವಾ ಕಂಡುಹಿಡಿಬೇಕು. ಯಾವ ರೀತಿಯ ಕಂಡುಹಿಡಿಬೇಕು ಅಂತಂದರೆ ಇದೊಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ಮುಖಾಂತರ ನಾವು ಏನು ಮಾಡಬೇಕು ಅಂತಂದರೆ ನಾವು ಕಂಡುಹಿಡಿಬೇಕು. ಫಸ್ಟ್ ದ ಅನಾಲಿಸಿಸ್ ಆಫ್ ಸಾಲ್ಟ್ಸ್ ಇನ್ವಾಲ್ವ್ಸ್ ಟೋಟಲ್ ಎಷ್ಟು ಸ್ಟೆಪ್ಸ್ ಇದಾವೆ ಅಂತಂದರೆ 4 ಸ್ಟೆಪ್ಸ್ ಇದೆ. ಅನಾಲಿಸಿಸ್ ಆಫ್ ಸಾಲ್ಟ್ಸ್ ಒಳಗೆ 4 ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಯಾವುದಿದೆ ಅಂದರೆ ಪ್ರಿಲಿಮಿನರಿ ಟೆಸ್ಟ್ ಇದೆ. ಸೆಕೆಂಡ್ ಸ್ಟೆಪ್ ಯಾವುದಿದೆ ಅಂತಂದರೆ ಡಿಟೆಕ್ಷನ್ ಆಫ್ ಆ್ಯಸಿಡ್ ರೆಡಿಕಲ್ಲು. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಯಾವುದೈತೆ ಅಂದರೆ ಡಿಟೆಕ್ಷನ್ ಆಫ್ ಬೇಸಿಕ್ ರೆಡಿಕಲ್ಸು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಯಾವುದಂತಂದರೆ ರಿಪೋರ್ಟ್ ಆಫ್ ಸಾಲ್ಟ್ ಮೀನ್ಸ್ ರಿಸಲ್ಟ್. ಯಾವ ರೀತಿಯಾಗಿದೆ ಅಂತ ಅನ್ನೋದನ್ನು ನೋಡೋಣ. ಫಸ್ಟ್ ಅದಕ್ಕಿಂತ ಬಿಫೋರ್ ಈ 4 ಸ್ಟೆಪ್ಗಿಂತ ಮೊದಲು ಇದಕ್ಕೆ ಏನೇನು ಬೇಕು ರಿಯೇಜೆಂಟ್. ಒಂದು ಅನ್ನೋನ್ ಸಾಲ್ಟ್ ಬೇಕು, ಒಂದು ವಾಚ್ ಕಲಸು. ನೆಕ್ಸ್ಟ್ ಅದರೊಳಗೆ ಅನ್ನೋನ್ ಸಾಲ್ಟ್. ಈ ಅನ್ನೋನ್ ಸಾಲ್ಟ್ ಆದಮೇಲೆ ನೆಕ್ಸ್ಟ್ ಏನು ಬೇಕಂದರೆ ಇದಕ್ಕೆ ಬೇಕಾದಂಥ ಅಪಾಟಸ್, ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡು, ನೆಕ್ಸ್ಟ್ ಡ್ರಾಫರು, ನೆಕ್ಸ್ಟ್ ಅದರ್ ರಿಯೇಜೆಂಟ್ಸ್ NaOH ಇರ್ಬೋದು, ಡೈಲ್ಯೂಟ್ H2SO4 ಇರ್ಬೋದು, HCl ಇರ್ಬೋದು, ಕಾನ್ಸಂಟ್ರೇಟ್ H2SO4 ಇರ್ಬೋದು, ನೆಕ್ಸ್ಟ್ ಡಿಸ್ಟಿಲ್ ವಾಟರು, ನೆಕ್ಸ್ಟ್ AgNO3 ಸೊಲ್ಯೂಷನು, ನೆಕ್ಸ್ಟ್ ಸ್ಪಿರಿಟ್ ಲ್ಯಾಂಪ್. ಇವೆಲ್ಲ ಅಪಾಟಸ್ ಇದೆ. ಈಗ ನಾವು ಏನು ಮಾಡಬೇಕಂತಂದರೆ ಈಗ ಒಂದು ಅನ್ನೋನ್ ಸಾಲ್ಟ್ ಇದೆ. ಆ ಅನ್ನೋನ್ ಸಾಲ್ಟ್ದೊಳಗೆ ಏನಿದೆ ಅಂತಂದರೆ ಅದ್ರೊಳಗೆ ಆ್ಯಸಿಡ್ ರೆಡಿಕಲ್ ಯಾವುದಿದೆ, ಬೇಸಿಕ್ ರೆಡಿಕಲ್ ಯಾವುದೈತೆ ಅಂದರೆ ನಮ್ಗೆ ಗೊತ್ತಿಲ್ಲ. ಬಟ್ ನಾವು ಇದನ್ನು ಚಾರ್ಟ್ ಪ್ರಕಾರ ನಾವು ಏನು ಮಾಡ್ಕೋಬೇಕಂತಂದರೆ ಇದನ್ನು ಫಾಲೋಅಪ್ ಮಾಡ್ಕೋತ ಹೋಗ್ಬೇಕು. ಫಸ್ಟ್ ಸ್ಟೆಪ್ ಯಾವುದಿದೆ, ಪ್ರಿಲಿಮಿನರಿ ಟೆಸ್ಟ್ ಇದೆ. ಪ್ರಿಲಿಮಿನರಿ ಟೆಸ್ಟ್ದೊಳಗೆ ಟೋಟಲ್ ಮತ್ತು 3 ಏನು ಬರ್ತದೆ, ಒಂದು ಸಬ್ ಸ್ಟೆಪ್ಸ್ ಬರ್ತವೆ. ಒಂದು ಕಲರು, ಒಂದು ಸ್ಟೇಟು, ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಅಂದರೆ ಸಾಲ್ಯುಬಿಲಿಟಿ. ಫಸ್ಟ್ ಯಾವುದೈತೆ ಅಂತಂದರೆ ಕಲರ್. ಈ ಕೊಟ್ಟಂಥ ಸಾಲ್ಟು ಯಾವುದಿದೆ, ಕಲರ್ ಐತೋ ಅಥವಾ ಕಲರ್ಲೆಸ್ ಕಲರ್ ಇದೆಯೋ, ಬ್ಲೂ ಇದೆಯೋ, ಬ್ರೌನ್ ಇದೆ, ಲೈಟ್ ಪಿಂಕ್ ಇದೆ, ಇನ್ನು ವೈಲೆಟ್ ಇದೆ ಅನ್ನೋದು ನೋಡಬೇಕು. ಅಂದರೆ ಕಲರ್ಲೆಸ್ ಸಾಲ್ಟ್ ಇದೆ. ಮೀನ್ಸ್ ಯಾವುದಿದೆ ಅಂದರೆ NH4+ Mg++ ಮೇ ಬಿ ಪ್ರೆಸೆಂಟ್. ಓಕೆ, ಕಲರ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಯಾವುದಿದೆ, ಸ್ಟೇಟ್ ಅಂತಂದರೆ ಯಾವುದು, 2 ಟೈಪ್ ಸ್ಟೇಟ್ ಬರ್ತಾವೆ. ಒಂದು ಕ್ರಿಸ್ಟಲೈನ್ ಬರ್ತದೆ, ಒಂದು ಅಮಾರ್ಪಸ್. ಕ್ರಿಸ್ಟಲೈನ್ ಅಂತಂದರೆ ಯಾವ ರೂಪದಾಗಿರೋದು ಅಂದರೆ ಕ್ರಿಸ್ಟಲೈಕ್ ಸ್ಟ್ರಕ್ಚರ್ಸ್. ನಮ್ಮ ಮುಟ್ಟಿದ ತಕ್ಷಣ ಈ ಒಂದು ಸಾಲ್ಟನ್ನು ಟಚ್ ಮಾಡಿದ ತಕ್ಷಣ ಏನಿರಬೇಕಂದ್ರೆ ಒಗರು ಇರಬೇಕು. ಅವುಗಳಿಗೆ ಏನು ಕರೀತಾರೆ ಅಂದರೆ ಕ್ರಿಸ್ಟಲೈನ್ ಅಂತಂದು ಕರೀತಾರೆ. ನೆಕ್ಸ್ಟ್ ಅಮಾರ್ಪಸ್ ಅಂತಂದರೆ ಯಾವ ಥರ ಅಂತಂದರೆ ಅಮಾರ್ಪಸ್ ಅಂದರೆ ಸ್ಮೂತ್, ಒಂಥರ ಮೈದಾ ಹಿಟ್ಟು, ಪೌಂಡ್ಸ್ ಪೌಡರ್ ಥರ, ಆ ಥರ ಸ್ಮೂತ್ ಇರಬೇಕು. ಅದಕ್ಕೆ ಏನು ಕರೀತಾರೆ ಅಂದರೆ ಅಮಾರ್ಪಸ್ ಕಂಪೌಂಡು. ಕ್ರಿಸ್ಟಲೈನ್ ಅಂತಂದರೆ ಸುಗರು, ಸಾಲ್ಟು ಇರುತ್ತಲ್ಲ, ಆ ಥರ ಒಂದು ಕ್ರಿಸ್ಟಲೈನ್ ಕಂಪೌಂಡ್ಸ್ ಇರುತ್ತೆ. ನೆಕ್ಸ್ಟ್ ಅದರೊಳಗೆ ಪ್ರಿಲಿಮಿನರಿ ಟೆಸ್ಟ್ ಒಳಗೆ 3ನೇದು ಯಾವ್ದು ಬರ್ತದೆ, ಸಾಲ್ಯುಬಿಲಿಟಿನ ಯಾವ ರೀತಿ ಚೆಕ್ ಮಾಡಬೇಕು. ಫಸ್ಟ್ ಟೆಸ್ಟ್ ಟ್ಯೂಬ್ ತೊಗೋಬೇಕು. ನೆಕ್ಸ್ಟ್ ಟೆಸ್ಟ್ ಟ್ಯೂಬ್ ಹೋಲ್ಡರು, ಮತ್ತೇನು ಆ್ಯಡ್ ಮಾಡ್ಬೇಕಂದ್ರೆ ಪಿಂಚ್ ಆಫ್ ದಿ ಕಂಪೌಂಡ್. ಸ್ವಲ್ಪ ನಾವು ಕಂಪೌಂಡನ್ನು ಅಥವಾ ಸಾಲ್ಟನ್ನು ನಾವು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಪ್ಲಸ್ ಸಾಲ್ಟ್ ಪ್ಲಸ್ ವಾಟರ್. ಇದು ಸೊಲ್ಯುಬಲ್ ಇನ್ಸೊಲ್ಯುಬಲ್. ಇದೇನಾಗಿದೆ ಅಂತಂದರೆ ಸೊಲ್ಯುಬಲ್ ಆಗಿದೆ ಅಂತಂದರೆ ಏನಿದೆ, Na+K+ NH4 ಸಾಲ್ಟ್ಸ್ ಆರ್ ಮೇ ಬಿ ಪ್ರೆಸೆಂಟ್. ಒಂದು ವೇಳೆ ವಾಟರ್ದೊಳಗೆ ಇನ್ಸೊಲ್ಯುಬಲ್ ಆಗಿತ್ತಂದರೆ ನೆಕ್ಸ್ಟ್ ನಾವು ಏನು ಮಾಡಬೇಕು, ಸಾಲ್ಟ್ ಪ್ಲಸ್ HCl ಮಾಡ್ಬೋದು. ಆಲ್ರೆಡಿ ಈ ಕೊಟ್ಟಂಥ ಸಾಲ್ಟು, ತೊಗೊಂಡಂಥ ಸಾಲ್ಟು ವಾಟರ್ದಲ್ಲಿ ಸೊಲ್ಯುಬಲ್ ಆಗಿದೆ. HCl ಮಾಡುವಂಥದ್ದು ಏನು ನೆಕ್ಸ್ಟ್ ಇದು ಇರಲ್ಲ, ಬಟ್ ವಾಟರ್ದಲ್ಲಿ ಸೊಲ್ಯುಬಲ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ಪನ್ನು ಹೋಗ್ಬೋದು. ಓಕೆ, ನೆಕ್ಸ್ಟ್ ಏನಿದೆ ಸೆಕೆಂಡ್ ಸ್ಟೆಪ್ ಯಾವುದಿದೆ, ಡಿಟೆಕ್ಷನ್ ಆಫ್ ಆ್ಯಸಿಡ್ ರೆಡಿಕಲ್ಸ್. ಡಿಟೆಕ್ಷನ್ ಆಫ್ ಆ್ಯಸಿಡ್ ರೆಡಿಕಲ್ಸ್ದೊಳಗೆ ಎಷ್ಟು ಸ್ಟೆಪ್ಸ್, ಡಿಟೆಕ್ಷನ್ ಆಫ್ ಆ್ಯಸಿಡ್ ರೆಡಿಕಲ್ಸ್ ಒಳಗೆ ಅದರೊಳಗೆ ಫಸ್ಟ್ ಸ್ಟೆಪ್ ಬರುತ್ತೆ. ಯಾವುದೈತೆ ಅಂದರೆ ಅನಾಲಿಸಿಸ್ ಆಫ್ ಫಸ್ಟ್ ಗ್ರೂಪ್ ಆ್ಯಸಿಡ್ ರೆಡಿಕಲ್ಸ್. ಅನಾಲಿಸಿಸ್ ಆಫ್ ಫಸ್ಟ್ ಗ್ರೂಪ್ ಆ್ಯಸಿಡ್ ರೆಡಿಕಲ್ಸ್ ಅಂದರೆ ಈ ಕೊಟ್ಟಂಥ ಸಾಲ್ಟು ಫಸ್ಟ್ ಗ್ರೂಪ್ನಾಗ ಐತೋ, ಸೆಕೆಂಡ್ ಗ್ರೂಪ್ನಾಗ ಐತೋ, ಇನ್ನು ಥರ್ಡ್ ಗ್ರೂಪ್ನಾಗ ಐತೆ, ಯಾವ ಗ್ರೂಪ್ನಾಗ ಐತೆ ಅನ್ನೋದು ನಾವು ಏನು ಮಾಡಬೇಕು, ಆ್ಯಸಿಡ್ ರೆಡಿಕಲ್ನ ಕಂಡುಹಿಡಬೇಕು. ಆ್ಯಸಿಡ್ ರೆಡಿಕಲ್ಸ್ ಅಂದರೆ ನೆಗೆಟಿವ್ ಚಾರ್ಜ್ ಇದ್ದಂಥದ್ದು ಅವುಗಳಿಗೆ ಆ್ಯಸಿಡ್ ರೆಡಿಕಲ್, ಪಾಸಿಟಿವ್ ಚಾರ್ಜ್ ಇದ್ದಂಥ ಬೇಸಿಕ್ ರೆಡಿಕಲ್ಸ್ ಅಂತಿದೆ. ಓಕೆ, ಏನು ಮಾಡಬೇಕಂದ್ರೆ ಸಾಲ್ಟು ಪ್ಲಸ್ ಡೈಲ್ಯೂಟ್ H2SO4, ಸಾಲ್ಟ್ ಪ್ಲಸ್ ಡೈಲ್ಯೂಟ್ H2SO4.
ಡೈಲ್ಯೂಟ್ ಎಚ್ ಟ್ಯೂಬ್ಸ್ ನೋಡಬೇಕು. ಇದ್ರೊಳಗೆ ಏನಾರ ರಿಯಾಕ್ಷನ್ ಆಗ್ತಾಯಿದೆ ನೋಡ್ತಾ ಇರಬೇಕು. ದೇರ್ ಇಸ್ ಎ ನೋ ರಿಯಾಕ್ಷನ್ ಅಂದರೆ ನೋ ಬ್ರಿಸ್ಕ್ ಎಫರಸನ್ಸ್ ಆಫ್ takes place. No brisk effervescence of CO2 gas is evolved. Means first group is acid radical is absent. ಅಂದರೆ ತಗೊಂಡಂಥ ಸಾಲ್ಟು ಇದರ ಬ್ರಿಸ್ಕ್ ಎಫರ್ಸನ್ಸ್ ಅಂದರೆ ಏರ್ ಬಬಲ್ಸ್ ಬರಬೇಕು. ಆ ಏರ್ ಬಬಲ್ಸ್ ಬರ್ತಾ ಇಲ್ಲ ಅಂತಂದರೆ ಫಸ್ಟ್ ಗ್ರೂಪ್ದಲ್ಲಿ ಈ ಕೊಟ್ಟಂಥ ಸಾಲ್ಟ್ದೊಳಗೆ ಏನಿದೆ ಅಂತ ತೊಗೊಂಡಂಥ ಸಾಲ್ಟ್ದೊಳಗೆ ಆ್ಯಸಿಡ್ ರೆಡಿಕಲ್ ಇಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟ್ ಗ್ರೂಪ್ ಆಬ್ಸೆಂಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಸೆಕೆಂಡ್ ಗ್ರೂಪ್ದಲ್ಲಿ ನೋಡಬೇಕು. ಸೆಕೆಂಡ್ ಗ್ರೂಪ್ ಅನಾಲಿಸಿಸ್ ಆಫ್ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರೆಡಿಕಲ್ ಇದರೊಳಗೆ ಏನಿದೆ ಅಂತಂದರೆ ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4, ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ H2SO4. ಎಸ್, ಕಾನ್ಸಂಟ್ರೇಟೆಡ್ H2SO4. ಎಸ್, ರಿಯಾಕ್ಷನ್ ಆಗ್ತಾಯಿದೆ. ಏನಾಗ್ತಾಯಿದೆ? ಕಲರ್ಲೆಸ್ ಗ್ಯಾಸ್ ಈಸ್ ಎವಾರ್ಡ್. ಇಟ್ ಗಿವ್ಸ್ ಡೆನ್ಸ್ ವೈಟ್ ಪ್ಯೂಮ್ಸ್ ವಿತ್ ಎ ಗ್ಲಾಸ್ ರಾಡ್ ಡಿಪ್ಡ್ ಇನ್ NH4OH. ಒಂದೊಳಗೆ ಗ್ಯಾಸ್ ನಮ್ಗೆ ಗೊತ್ತಾಗಲಿಕ್ಕಂದ್ರೆ ಇನ್ನೊಂದು ಟೆಸ್ಟ್ ಇದೆ. ಏನಿದೆ ಅಂದರೆ ವೈಟ್ ಪ್ಯೂಮ್ಸ್ ಬರ್ತಾಯಿದೆ, ಡಿಪ್ಡ್ ಇನ್ ಎ ಗ್ಲಾಸ್ ರಾಡ್ NH4OH. ಈ NH4OH ಇದ್ದಂಥದ್ದು ಅಂದರೆ ಅಮೋನಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಸ್ವಲ್ಪ ನಾವು ಏನು ಮಾಡಬೇಕಂತಂದರೆ ಗ್ಲಾಸ್ ರಾಡ್ ತೊಗೊಂಡು ಅದನ್ನು ಡಿಪ್ ಮಾಡಿ ಸ್ವಲ್ಪ ಟೆಸ್ಟ್ ಟ್ಯೂಬ್ ಮುಂದುಗಡೆ ಹಿಡಿದ್ರೆ ನಮಗೆ ವೈಟ್ ಡೆನ್ಸ್ ಪ್ಯೂಮ್ಸ್ ಬರುತ್ತೆ. ವೈಟ್ ಡೆನ್ಸ್ ಪ್ಯೂಮ್ಸ್ ಬರ್ತಾ ಇದೆ ಅಂತಂದರೆ ವೈಟ್ ಡೆನ್ಸ್ ಪ್ಯೂಮ್ಸ್ ಬರ್ತಾ ಇದೆ ಅಂತಂದರೆ ಕ್ಲೋರೈಡ್ ರೆಡಿಕಲ್ ಈಸ್ ಪ್ರೆಸೆಂಟ್. ಯಾವ ರೆಡಿಕಲ್ ಅಂತಂದರೆ ಕ್ಲೋರೈಡ್ ರೆಡಿಕಲ್ ಈಸ್ ಪ್ರೆಸೆಂಟ್ ಅಂದರೆ ಸೆಕೆಂಡ್ ಗ್ರೂಪ್ ಆ್ಯಸಿಡ್ ರೆಡಿಕಲ್ Cl- ಈಸ್ ಪ್ರೆಸೆಂಟ್. ಈಗ ಕೊಟ್ಟಂಥ ಸಾಲ್ಟ್ದೊಳಗೆ ನಮಗೆ ಆ್ಯಸಿಡ್ ರೆಡಿಕಲ್ಲು ಏನಾಯ್ತು ಅಂತಂದರೆ Cl- ಪ್ರೆಸೆಂಟ್ ಆಯಿತು. ಈ ಕೊಟ್ಟಂಥ ಸಾಲ್ಟ್ದಲ್ಲಿ ಆ್ಯಸಿಡ್ ರೆಡಿಕಲ್ ಬಂದಿದೆ ಅಂತಂದರೆ ಅದನ್ನು ನಾವು ಏನು ಮಾಡಬೇಕಂತಂದ್ರೆ ಓನ್ಲಿ ಮೇ ಬಿ ಪ್ರೆಸೆಂಟ್ ಇದೆ. ಈಗ ನಾವು ಕನ್ಫರ್ಮ್ ಮಾಡಬೇಕು. ಈ ಕನ್ಫರ್ಮ್ ಮಾಡಬೇಕಾದ್ರೆ 2 ಟೆಸ್ಟ್ ಇದೆ, CT ಫಾರ್ Cl-, ಒಂದು ಕ್ರೋಮೈಲ್ ಕ್ಲೋರೈಡ್ ಟೆಸ್ಟು, ನೆಕ್ಸ್ಟ್ ಇನ್ನೊಂದು ಸಿಲ್ವರ್ ನೈಟ್ರೇಟ್ ಟೆಸ್ಟ್. ಅದರೊಳಗೆ ಯಾವುದು ಅಂತಂದರೆ ಸಿಲ್ವರ್ ನೈಟ್ರೇಟ್ ಟೆಸ್ಟನ್ನು ಮಾಡೋಣ. ಫಸ್ಟ್ ಸೊಲ್ಯೂಷನ್ ಆಫ್ ದಿ ಕಂಪೌಂಡ್ ಅಂತಂದರೆ ಸಾಲ್ಟ್ ಪ್ಲಸ್ ವಾಟರ್ ಸೊಲ್ಯೂಷನ್. ಸೊಲ್ಯೂಷನ್ ಆಫ್ ದಿ ಕಂಪೌಂಡ್ ಸೊಲ್ಯೂಷನ್ ಮಾಡ್ಕೋಬೇಕು. ಈ ಬಂದಂಥ ಸೊಲ್ಯೂಷನ್ ನೆಕ್ಸ್ಟ್ ಬೇರೆ ಟೆಸ್ಟ್ ಟ್ಯೂಬ್ಗೆ ನಾವು ಏನು ಮಾಡಬೇಕಂತಂದರೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಓನ್ಲಿ 2 or 3 ಡ್ರಾಪ್ಸು. ಓಕೆ, ನೆಕ್ಸ್ಟ್ ಅದರ ರಿಯೇಜೆಂಟ್ ಯಾವುದಿದೆ ಅಂದರೆ ಈಗ ನಾವು ಮಾಡ್ತಾ ಇರೋದು CT ಫಾರ್ Cl-, ಅದರೊಳಗೆ ಸಿಲ್ವರ್ ನೈಟ್ರೇಟ್ ಟೆಸ್ಟ್. ಸೊಲ್ಯೂಷನ್ ಆಫ್ ದಿ ಕಂಪೌಂಡ್ ಪ್ಲಸ್ AgNO3 ಸೊಲ್ಯೂಷನ್. ಸ್ವಲ್ಪ AgNO3 2 or 3 ಡ್ರಾಪ್ಸ್ AgNO3ನ ಆ್ಯಡ್ ಮಾಡಬೇಕು. ಓಕೆ, ಯಾವ PPT ಬಂದಿದೆ ಅಂತಂದರೆ ಕರ್ಡಿ ವೈಟ್ PPT. ಯಾವ PPT ಅಂತಂದರೆ ಕರ್ಡಿ ವೈಟ್ PPT ಬಂದಂತಂದರೆ ಕ್ಲೋರೈಡ್ ಈಸ್ ಕನ್ಫರ್ಮ್ಡ್. ಅಗೇನ್ ಇನ್ನೊಂದಿದೆ ಇದರೊಳಗೆ ವಿಚ್ ಈಸ್ ಎ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಇನ್ NH4OH. ಏನಿದೆ? ವಿಚ್ ಈಸ್ ಎ ಸಾಲ್ಯುಬಲ್ ಇನ್ ಎಕ್ಸೆಸ್ ಆಫ್ NH4OH. ಜಾಸ್ತಿ ನಾವು NH4OH ಅನ್ನು ಆ್ಯಡ್ ಮಾಡಿದಾಗ ಅದರ ಎಕ್ಸಿಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಸಾಲ್ಯುಬಲ್ ಆಯ್ತು. ಬಂದಂಥ PPT ಏನಿದೆ NH4OH ಅನ್ನು ಆ್ಯಡ್ ಮಾಡಿದಾಗ ಏನಿದೆ ಕಂಪ್ಲೀಟ್ ಏನಾಯಿತು ಸಾಲ್ಯುಬಲ್ ಆಯಿತು. ಈಗ ಗೊತ್ತಾಯಿತು ನಾವು ತಗೊಂಥ ಸಾಲ್ಟ್ದಲ್ಲಿ ಏನಿದೆ ಅಂತಂದರೆ Cl- ಏನಿದೆ ಅಂದರೆ ಕನ್ಫರ್ಮ್ ಇದೆ ಅಂತಂದು. ಓಕೆ, ನೆಕ್ಸ್ಟ್ ಈ ಮತ್ತೆ ಏನು ಮಾಡಬೇಕು? ಆ್ಯಸಿಡ್ ರೆಡಿಕಲ್. ಒಂದು ಸಾಲ್ಟ್ ಆಗಬೇಕಾದ್ರೆ ಒಂದು ಆ್ಯಸಿಡ್ ರೆಡಿಕಲ್ ಇರಬೇಕು, ಒಂದು ಬೇಸಿಕ್ ರೆಡಿಕಲ್ ಇರಬೇಕು. ಸಿಂಪಲ್ ಸಾಲ್ಟ್. ಈಗ ಸಿಂಪಲ್ ಸಾಲ್ಟ್ದೊಳಗೆ ಒಂದು ಆ್ಯಸಿಡ್ ರೆಡಿಕಲ್, ಒಂದು ಬೇಸಿಕ್ ರೆಡಿಕಲ್. ನೆಕ್ಸ್ಟ್ ನಾವು ಏನು ಮಾಡಬೇಕಂತಂದ್ರೆ ಈಗಂತೂ ಆ್ಯಸಿಡ್ ರೆಡಿಕಲ್ ಮುಗೀತು. ತೊಗೊಂಡಂಥ ಸಾಲ್ಟು ಫಸ್ಟ್ ಗ್ರೂಪ್ ಆಬ್ಸೆಂಟ್ ಇದೆ, ಸೆಕೆಂಡ್ ಗ್ರೂಪ್ನಲ್ಲಿ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಥರ್ಡ್ ಗ್ರೂಪ್ ಮಾಡುವಂಥ ನೆಸೆಸಿಟಿ ಇಲ್ಲ. ಯಾಕೆ ತೊಗೊಂಡಂಥ ಸಾಲ್ಟು ಆಲ್ರೆಡಿ ಸೆಕೆಂಡ್ ಗ್ರೂಪಿಗೆ ಏನಾಗಿದೆ ಪ್ರೆಸೆಂಟ್ ಆಗಿದೆ.
ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಥರ್ಡ್ ಸ್ಟೆಪ್ ಫಸ್ಟ್ ಸ್ಟೆಪ್ಪು ಪ್ರಿಲಿಮಿನರಿ ಟೆಸ್ಟು, ಸೆಕೆಂಡ್ ಸ್ಟೆಪ್ ಡಿಟೆಕ್ಷನ್ ಆಫ್ ಆ್ಯಸಿಡ್ ರಿಡಿಕಲು, ಥರ್ಡ್ ಸ್ಟೆಪ್ ಡಿಟೆಕ್ಷನ್ ಆಫ್ ಬೇಸಿಕ್ ರಿಡಿಕಲು. ಬೇಸಿಕ್ ರಿಡಿಕಲ್ದಲ್ಲಿ ಯಾವುದಿದೆ ಅಂತಂದರೆ ಅನಾಲಿಸಿಸ್ ಆಫ್ ಜೀರೋ ಗ್ರೂಪ್ ಬೇಸಿಕ್ ರಿಡಿಕಲ್. ಅನಾಲಿಸಿಸ್ ಆಫ್ ಜೀರೋ ಗ್ರೂಪ್ ಬೇಸಿಕ್ ರಿಡಿಕಲ್ ಅದರೊಳಗೆ ಏನಿದೆ ಅಂತಂದರೆ ಅದೊಂದು ರೆಡಿಕಲ್ ಇದೆ, ಅದು ರೆಡಿಕಲ್ ಪ್ರೆಸೆಂಟ್ ಐತೋ ಏನು ಅಬ್ಸೆಂಟ್ ಇದೆ ಅಂತ ಟೆಸ್ಟ್ ಮಾಡಬೇಕು. ಯಾವ ರೀತಿಯ ಟೆಸ್ಟ್ ಮಾಡಬೇಕು? ನಾವು ತೊಗೊಳ್ಳೋಂಥ ಸಾಲ್ಟನ್ನು ಟೆಸ್ಟ್ ಟ್ಯೂಬ್ದಲ್ಲಿ ತೊಗೋಬೇಕು. ಸಾಲ್ಟು ಪ್ಲಸ್ ಫ್ಯೂ ಡ್ರಾಪ್ಸ್ NaOH ಸೊಲ್ಯೂಷನ್, ಫ್ಯೂ ಡ್ರಾಪ್ಸ್ NaOH ಸೊಲ್ಯೂಷನ್, ಸ್ವಲ್ಪ 2 ಡ್ರಾಪ್ಸ್ ಏನು ಮಾಡಬೇಕಂದ್ರೆ NaOH ಸೊಲ್ಯೂಷನ್ ಆ್ಯಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಹೀಟ್ ಅಂಟಿಲ್ ಬಾಯ್ಲ್ಸ್ ಆ್ಯಂಡ್ ಗಿವ್ಸ್ ವೇಪರ್ಸ್. ಅಪ್ ಟು ವೇಪರ್ಸ್ ಬರೋ ಮಟ್ಟ ನಾವು ಏನು ಮಾಡಬೇಕು? ಈ ಟೆಸ್ಟ್ ಟ್ಯೂಬ್ದಲ್ಲಿ NaOH ಸೊಲ್ಯೂಷನು ಮತ್ತು ತೊಗೊಂಡಂಥ ಸಾಲ್ಟ್ ಇದೆ. ಓಕೆ, ವೇಪರ್ಸ್ ಬರ್ತಾಯಿದೆ, ಬಾಯ್ಲ್ ಆಗ್ತಾಯಿದೆ. ಓಕೆ, ನಾವು ಏನು ಮಾಡಬೇಕಂದ್ರೆ ಸ್ಮೆಲ್ ನೋಡಬೇಕು. ಯಾವ ಥರ ಸ್ಮೆಲ್ ಅಂದರೆ ಈ ಥರ ಕೆಮಿಕಲ್ಸನ್ನು ನೋಡಬೇಕಾದ್ರೆ ಯಾವಾಗಲೂ ಈ ಥರ ಸ್ಮೆಲ್ ನೋಡಬೇಕು, ದೂರಿಂದ ಹಿಡಿದು. ಓಕೆ, ಪಂಜೆಂಟ್ ಸ್ಮೆಲ್ ಇದೆ. ಈ ಪಂಜೆಂಟ್ ಸ್ಮೆಲ್ ಐತೆ ಅಂತಂದರೆ ಒಂದಿಷ್ಟು ಮಂದಿ ಗೊತ್ತಾಗಲಿಕ್ಕಂತಂದರೆ ನಾವು ಏನು ಮಾಡಬೇಕು? ಇನ್ನೊಂದು ಟೆಸ್ಟ್ ಇದೆ. ಯಾವ ಟೆಸ್ಟ್ ಇದೆ ಅಂತಂದರೆ ಡಿಪ್ಡ್ ಇನ್ ಎ ಗ್ಲಾಸ್ ರಾಡ್. ಏನಿದೆ? ಡಿಪ್ಡ್ ಇನ್ ಎ ಗ್ಲಾಸ್ ರಾಡ್ gives dense white fumes. Glass rod dipped in a concentrated HCl. Concentrated HCl. ಎಸ್, ಏನು ಬರ್ತಾಯಿದೆ ಅಂದರೆ ವೈಟ್ ಡೆನ್ಸ್ ಪ್ಯೂಮ್ಸ್ ಬರ್ತಾಯಿದೆ. ಯಾವ ಪ್ಯೂಮ್ಸ್ ಅಂದರೆ ವೈಟ್ ಡೆನ್ಸ್ ಪ್ಯೂಮ್ಸ್. ಓಕೆ, ಟು ದಿ ಫಾರ್ಮೇಷನ್ ಆಫ್ ಏನಿದೆ ವೈಟ್ ಡೆನ್ಸ್ ಪ್ಯೂಮ್ಸ್ ಡಿಪ್ಡ್ ಇನ್ ಎ ಗ್ಲಾಸ್ ರಾಡ್ NH4OH. NH4OH ಅಂತಂದರೆ ಅಮೋನಿಯಂ ಹೈಡ್ರಾಕ್ಸೈಡ್. NH4OH ಅಂತಂದರೆ ಅಮೋನಿಯಂ ಹೈಡ್ರಾಕ್ಸೈಡ್. ಅಂದರೆ ಗಿವನ್ ಸಾಲ್ಟ್ದಲ್ಲಿ ಬೇಸಿಕ್ ರೆಡಿಕಲ್ ಅದು ಜೀರೋ ಗ್ರೂಪ್ ಯಾವುದಿದೆ ಅಂತಂದರೆ NH4+ ಅಮೋನಿಯಂ. ಮೀನ್ಸ್ ಏನಾಯಿತು? ಆ್ಯಸಿಡ್ ರೆಡಿಕಲ್ ಯಾವುದಾಯ್ತು? Cl-. ಬೇಸಿಕ್ ರೆಡಿಕಲ್ಲು ಯಾವುದಾಯ್ತು ಅಂದರೆ NH4. ನಾವು ಗಿವನ್ ಸಾಲ್ಟ್ ಈಸ್ NH4Cl. Name of the compound is ammonium chloride. Okay, thank you.